ಈ ಇತ್ತೀಚಿನ ದಿನಗಳಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಏನಂದರೆ ಈ ಯುವತಿಯರ ಫೋಟೋ ತೆಗೆಯೋದು, ಹುಚ್ಚುಚ್ಚಿನಂಗಾಡೋದು ಇವೆಲ್ಲವೂ ಕೂಡ ಒಂಥರ ಮಾನಸಿಕ ರೋಗಗಳು ಇವೆಲ್ಲವೂ ಕೂಡ. ಇಂಥವರೊಬ್ಬನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯುವತಿಯರ ವಿಡಿಯೋ ಮಾಡ್ತಾ ಇದ್ದ, ಫೋಟೋ ತೆಗಿತಾ ಇದ್ದ, ಇಂಥವ್ರನ್ನ ಜನರನ್ನೇ ಹಿಡಿದು ಕೊಟ್ಟಿದ್ದಾರೆ. ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು ಆರೋಪಿಯನ್ನು ಹಿಡಿದ್ರು. ಜನರೇ ಹೇಳಿದ್ರು, ನೋಡಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಇವನ ಹೆಸರು ಮಹೇಶ್ ಅಂತ. ನಿಮ್ಗೇನಾದರೂ ಮಾನಸಿಕ ಸ್ಥಿಮಿತ ಇದೆಯೋ ಇಲ್ವೋ ನೋಡಬೇಕು. ಮೆಟ್ರೋ ಮಹಿಳಾ ಪ್ರಯಾಣಿಕರೇ ಇದನ್ನು ಟಾರ್ಗೆಟ್ ಆಗಿದ್ದರು. ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿವನು, ಯಾರಿವನು, ಏನು ಕತೆ, ಇವನ ಮಾನಸಿಕ ಸ್ಥಿತಿಗತಿಗಳು ಏನು ಎತ್ತ? ಅದು ರಂಗನಾಥ್, ಖಂಡಿತವಾಗ್ಲೂ ಕೂಡ ಮೆಟ್ರೋದಲ್ಲಿ ದಿನದಿಂದ ದಿನಕ್ಕೆ ಇಂಥ ಉಚ್ಚಾಟ ಮಾಡುವಂತಹ ಕಿಡಿಗೇಡಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಕಳೆದ ಅಂದ್ರೆ ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಮೆಜೆಸ್ಟಿಕ್ ನಿಂದ ಜೆಪಿ ನಗರಕ್ಕೆ ಹೋಗ್ತಿದ್ದಂತ ಯುವತಿ ಒಬ್ಬಳ ವಿಡಿಯೋವನ್ನು ಅದೇ ಟ್ರೈನಿನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಮಹೇಶ್ ಅನ್ನುವಂತ ವ್ಯಕ್ತಿ, ಅಂದ್ರೆ ಆಕೆ ಏನು ಪ್ರಯಾಣ ಮಾಡ್ತಿದ್ಲು, ಪ್ರಯಾಣದ ಉದ್ದಕ್ಕೂ ಕೂಡ ಆಕೆ ಎಲ್ಲೆಲ್ಲಿ ಕುಳಿತುಕೊಳ್ತಿದ್ಲು, ಎಲ್ಲೆಲ್ಲಿ ಹೋಗ್ತಿದ್ಲು, ಆ ಎಲ್ಲಾ ಜಾಗದಲ್ಲೂ ಕೂಡ ನಿಂತ್ಕೊಂಡು ಆಕೆಯ ವಿಡಿಯೋ ಮತ್ತೆ ಫೋಟೋವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದ. ಈ ವಿಚಾರ ತಿಳಿಯುತ್ತಿದ್ದಂತೆ ಯುವತಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ನಲ್ಲಿ ಆತನನ್ನ ಪ್ರಶ್ನೆ ಮಾಡಿದ್ದಾಳೆ, ಯಾಕೆ ನನ್ನ ವಿಡಿಯೋ ಮತ್ತೆ ಫೋಟೋವನ್ನ ತೆಗೆದುಕೊಳ್ತಿದ್ಯಾ ಅಂತೇಳಿ. ಆ ಸಂದರ್ಭದಲ್ಲಿ ಆತ ನಾನು ಯಾವುದೇ ವಿಡಿಯೋ ಫೋಟೋವನ್ನ ತೆಗೆದುಕೊಂಡಿಲ್ಲ ಅಂತೇಳಿ ಯುವತಿ ಜೊತೆಯಲ್ಲಿ ವಾಗ್ವಾದಕ್ಕೆ ಮುಂದಾಗಿದ್ದ. ಈ ಸಂದರ್ಭದಲ್ಲಿ ಯುವತಿ ಮತ್ತೆ ಅಲ್ಲೇ ಜೊತೆಯಲ್ಲಿ ಪ್ರಯಾಣ ಮಾಡ್ತಿದ್ದಂತವ್ರು ಆತನಿಗೆ 4 ಬಾರಿಸಿ, ಅದಾದ ನಂತರದಲ್ಲಿ ನೈಟ್ ಡ್ಯೂಟಿ ಮುಗಿಸಿ ಹೋಗ್ತಿದ್ದಂತಹ ಸುಜಿತ್ ಮತ್ತೆ ರಾಮ್ ಅನ್ನುವಂತಹ ಇಬ್ರು ಮೆಟ್ರೋ ಸಿಬ್ಬಂದಿಗಳು ಆತನನ್ನ ಹಿಡಿದು ಜಯನಗರ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿಸ್ಕೊಂಡು ಆ ನಂತರದಲ್ಲಿ ಜಯನಗರ ಪೊಲೀಸರಿಗೆ ಈ ಕಿಡಿಗೇಡಿಯನ್ನ ಈಗಾಗಲೇ ಕೂಡ ಒಪ್ಪಿಸಿಕೊಂಡು ಮೆಟ್ರೋ ರೂಲ್ ನ ಪ್ರಕಾರವಾಗಿ ಆತನಿಗೆ ದಂಡ ಹಾಕಿ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆ ಈತನ ಮೊಬೈಲ್ ನಲ್ಲಿ 50ಕ್ಕೂ ಹೆಚ್ಚು ಯುವತಿಯರ, ಮಹಿಳೆಯರ ವಿಡಿಯೋ ಫೋಟೋಗಳಿತ್ತು ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಕೂಡ ಮೆಟ್ರೋ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.